ಹಾಲ್ಕೋವಾಗೆ ಮಾಡೋದಕ್ಕೆ ಬೇಕಾಗಿರೋದು ನೋಡಿ ಫ್ರೆಂಡ್ಸ್, 1 ಕಪ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಎರಡು ಕಪ್ ಮೈದಾ ಹಿಟ್ಟು ಹಾಕೊಳ್ಳೋಣ. 2 ಕಪ್ ಮೈದಾ ಹಿಟ್ಟು. ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಸಿಮ್ಮಲ್ಲೇ ಇಟ್ಕೊಂಡು ಒಂದು 8 to 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗೋಣ. ಸೌಟಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಕೈಯಲ್ಲಾದರೂ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪನೇ ಹಾಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ. ಸಕ್ಕರೆ ಚೆನ್ನಾಗಿ ಮಿಕ್ಸಿ ಫ್ರೆಂಡ್ಸ್. 2 ಬೌಲ್ ಸಕ್ಕರೆ ಹಾಕೋಬೇಕಾಗುತ್ತೆ ನೀವು. 1 ಬೌಲ್ ಮೈದಾ ಹಿಟ್ಟಿಗೆ ನೋಡಿ ಫ್ರೆಂಡ್ಸ್. ಬೇಕಿಂಗ್ ಪೇಪರ್ಗೆ ನಾನು ಗ್ರೀಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕಿ. ನೀವು ಬೇಕಾದರೆ ಪ್ಲೇಟ್ಗೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಇದು ಈಸಿ ಆಗುತ್ತೆ, ಪೇಪರ್ ತೆಗೆದು ಆರಾಮಾಗಿ ಕಟ್ ಮಾಡ್ಕೊಳ್ಬೋದು. ಅದಕ್ಕೆ ಇದು ಯೂಸ್ ಮಾಡ್ತಾ ಇರೋದು. ಇವಾಗ ಸುತ್ತ ಗ್ರೀಸ್ ಮಾಡಿದ್ದೀನಿ. ಇದಕ್ಕೆ ಮಿಕ್ಸ್ಚರ್ ಹಾಕೊಳ್ಳೋಣ. ಆರಿದೆ, ನಾನು ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ನೋಡಿ. ನೀವು ಸ್ಪೂನ್ ಸಹಾಯದಿಂದಾದರೂ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಒಂದು ಬಟ್ಲು ಹೆಲ್ಪಿಂದ ಫುಲ್ ಫ್ಲ್ಯಾಟಾಗೆ ಮಾಡ್ಕೊಂಡಿದ್ದೀನಿ ಈ ಮಿಕ್ಸ್ಚರ್ನ. ಇದನ್ನ ಇವಾಗ ಒಂದು 20 to half an hour ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸ್ವಲ್ಪ ಸೆಟ್ ಆಗುತ್ತೆ, ಆಮೇಲೆ ಕಟ್ ಮಾಡೋಣ. 15 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್, ಫ್ರಿಜ್ಜಿಂದ ತೆಗೆದಿದ್ದೀನಿ. ಇವಾಗ ನಾವು ಪೇಪರ್ನ ಹೀಗೆ ಇಟ್ಕೊಂಡು ಕಟ್ ಮಾಡ್ತೀನಿ ನೋಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಹಾಲ್ಕೋವಾ ರೆಡಿಯಾಗಿದೆ. ಇಷ್ಟು ಬೇಗ ಆಯಿತು.